ಏನಪ್ಪ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಳಗೆ ಹೋಗ್ತದೆ ಮಾಡ್ತಂತೆ ನಿಶ್ಚಿತವಾಗಿ ಇನ್ನೂ ಹೊಸ ಹೊಸ ವಿಚಾರಗಳು ಹೊರಗೆ ಬರ್ಬೋದು, ಬೇಡ ಈಗಿದ್ದಂಥ ವಿಚಾರದ ಜೊತೆ ಇನ್ನಷ್ಟು ಆ್ಯಡು ಆಗ್ಬೋದು ಅನ್ನುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ GPR ಬಳಸೋದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದು ನಿಜವಾಗಿಯೂ ಭಾಳಷ್ಟು ಈ ಒಂದು ಕುತೂಹಲವುಳ್ಳಂಥ ಜನರಿಗೆ ಒಂದಿಷ್ಟು ಏನಪ್ಪ ಅಂದರೆ ಅದರಲ್ಲೂ ಧರ್ಮಸ್ಥಳದ ಬಗ್ಗೆ ಒಂದಿಷ್ಟು ಕಾಳಜಿ ಇದ್ದಂಥ ಜನರಿಗೆ ಈ ಅಪವಿತ್ರ ವ್ಯವಹಾರಗಳು ಜನಕ್ಕೆ ಗೊತ್ತಾಗಲಿ. ಜನ ಇಂಥವರಿಂದ ಯಾರು ಹಾಗೆ ಮುಖಮದಲ್ಲಿ ಹೇಳುವಂಥದ್ದು ಅವ್ರಿಗೆ ಗೊತ್ತದು, ನಮಗೆ ಗೊತ್ತದು, ಅವ್ರ ವಿರುದ್ಧ ಒಮ್ಮೆ ಎದ್ದು ನಿಲ್ಲಿ ಒಂದು ಬರಲಿ ಹೊರಗೆ ಸತ್ಯ ರಿಸಲ್ಟ್ ಅನ್ನೋದು ಎಲ್ಲರೂ ಬಯಸುವಂಥದ್ದಾಗಿದೆ. ಹೀಗಾಗಿ GPR ಏನು ಮಾಡಬಲ್ಲದು ಇವತ್ತದು ಆದರೂ ಆಗ್ಬೋದು. ಇಷ್ಟೆಲ್ಲ ನಡೀತಾ ಇದೆ. GPR ಬಳಸೋ ಕೆಲಸಗಳು ನಡೀತಾವೆ, ಒಂದು ಸುದ್ದಿಗಳಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಅಲ್ಲಿ ಹೆಣಗಳನ್ನ ಕೈ ನಡೀತೈತಿ ಮಾಡ್ತಿದ್ದೆ ಅನ್ನೋದು ಈ ಮುಂಬರುವ ಸಮಯದಲ್ಲಿ ಗೊತ್ತಾಗುವಂಥ ವಿಷಯ. ಒಟ್ಟಾರೆಯಾಗಿ ಈ ಮೃತದೇಹಗಳನ್ನು ಹೊರಗೆ ತೆಗೆಯೋದು ಭಾಳ ಮಹತ್ವದ್ದಾಗಿದೆ. SITಗಂತೂ ಭಾಳ ಮಹತ್ವದ್ದು ಅನ್ನಿಸ್ಲಿಕ್ಕೆ ಇತ್ತೀಚೆಗಂತೂ ಭಾಳಷ್ಟು ತೀವ್ರವಾಗಿ ಅದು SIT ತನಿಖೆ ಮಾಡ್ತಾಯಿದೆ. ಸಿಗಲಿ ಈ ಥರ ಏನಾದರೂ ಅಂತಲೇ .13 ಆಗಿರ್ಬೋದು, .15 ಆಗಿರ್ಬೋದು, ಮತ್ತದು ಆಗಿರ್ಬೋದು, ಎಲ್ಲ ಕಡೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿವರೆಗೆ ಮಾತ್ರ ಒಂದು ರೀತಿ ಏನಪ್ಪ ಅಂದ್ರೆ ಏನೂ ಸಿಕ್ಕಿಲ್ಲೇನೋ ಅನ್ನೋಂಥ ವಾತಾವರಣ ಈಗ ಕಂಡು ಬರ್ತಾಯಿದೆ. ಇದರ ಸಂದರ್ಭದಲ್ಲೇ ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥವ್ರಿಗೆಲ್ಲರಿಗೂ ಒಂದು 8ಆನೆ ಬಲ ಬಂದಂಗೆ ಇದೆ. ಎಲ್ಲಪ್ಪ ಈ ಸಲ ಮಾತ್ರ ತನಿಖೆ ನಿಶ್ಚಿತ ಆಗ್ತದೆ, ಕಳ್ಳರು ಸಿಕ್ಕಿಬಿಡ್ತಾರೆ, ಧರ್ಮಿಗಳು ಸಿಕ್ಕಿಬಿಡ್ತಾರೆ ಅನ್ನೋ